तुम्ही पाहत आहे निपाणी न्यूज सफेर घडामोडी। निपाणी सरकारी हायस्कूलमधील 2024-2025 सालामधील 10वी परीक्षेत यश मिळवलेल्या विद्यार्थ्यांना आमदार शशिकला चोल्ले यांच्या शुभ हस्ते लॅपटॉपचं वितरण। निपाणी शहराला तालुक्याचा दर्जा मिळाला, पण शहरात सरकारी कॉलेज नव्हतं, त्यामुळे सर्वसामान्य कुटुंबातील विद्यार्थ्यांची गैरसोय होत होती। ही बाब लक्षात घेऊन येथे सरकारी कला व वाणिज्य महाविद्यालय सुरू केलं। त्यानंतर आता महाविद्यालयासाठी 2 एकर जागा नगरपालिकेकडून मंजूर करून घेतली आहे। शिवाय इमारत बांधकामासाठी 2 कोटी रुपये मंजूर करण्यात येणार असल्याचे आमदार शशिकला चोल्ले यांनी सांगितलं। सरकारी हायस्कूलमधील 2024-2025 सालात 10वी परीक्षेत यश मिळवलेल्या विद्यार्थ्यांना मंगळवारी दिनांक 13 मे रोजी लॅपटॉप वितरण करण्यात आलं। या प्रसंगी आमदार चोल्ले बोलत होत्या। प्रमुख पाहुणे म्हणून चिकोडी येथील सरकारी महाविद्यालयाचे प्राचार्य मोहन माळके हे होते। यावेळी प्राचार्य मोहन माळके यांनी मनोगत व्यक्त केलं। प्रारंभी आमदार चोल्ले आणि मान्यवरांच्या हस्ते रोपाला पाणी घालून कार्यक्रमाचं उद्घाटन करण्यात आलं। गत वर्षी 10वी परीक्षेत यश मिळवलेल्या डोनेवाडी येथील वैष्णवी खानुरे, चांदशरथवाड येथील अनुज जनगडे आणि यमगर्णी येथील रक्षित वासकर यांना लॅपटॉपचं वितरण करण्यात आलं। कार्यक्रमास गटशिक्षणाधिकारी महादेवी नाईक, उपनगराध्यक्ष संतोष सांगावकर, नगरसेवक जयवंत फाटले, राजू कुंदेशा, विजय टवळे, प्रशांत केस्ती, शिक्षण संयोजक सुनील चनवाडे, R.A. कागे, सुरेश खवरे, रवींद्र इंगवले, महेश सूर्यवंशी, बंडा घोरपडे, सागर मिरचे, अभिजित मुतकुडे, प्रशांत रामनकट्टी, महादेव बरगाले यांच्यासह नगरसेवक, पालक, विद्यार्थी उपस्थित होते। ಮಾಡಿ ಇವತ್ತು ಮುಂದಿನ ಶಿಕ್ಷಣಕ್ಕಾಗಿ ನೀವು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀರಿ। ಇದು ಒಂದು ಕಡೆ ದುಃಖ ಆಗ್ತಾ ಇದೆ, ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿ, ಒಂದು ಕಡೆ ಖುಷಿ ಆಗ್ತದೆ, ನಾವು ಡಿಗ್ರಿ ಮುಗಿಸಿ ಮುಂದಿನ ಎಜುಕೇಶನ್ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ। ಇವತ್ತು ನನಗೂ ಕೂಡ ಅದ ಸಿಚುವೇಶನ್ ಅದ, ನನಗೊಂದು ಕಡೆ ಖುಷಿ ಅನ್ನಿಸ್ತದೆ, ದುಃಖ ಕಡಿಮೆ ಅನ್ನಿಸ್ತದೆ ನಿಮ್ಗಿಂತ, ಬಟ್ ಡಬಲ್ ಖುಷಿ ನನಗೆ ಇವತ್ತು ಅನ್ನಿಸ್ತಾ ಇದೆ। ಯಾಕೆ ಅಂತಂದ್ರೆ ನಿಪ್ಪಾಣಿ ತಾಲೂಕ ನೀವೆಲ್ಲರೂ ಯಂಗ್ ಎನರ್ಜೆಟಿಕ್ ಇದ್ದೀರಿ, ಎಲ್ಲರೂ ಯುವ ಶಕ್ತಿ ಇದ್ದೀರಿ। ಅದು ನಾನು ಕಟ್ಟಿ ಸರ್ ಕೇಳ್ತಿರ್ಬೇಕಾದ್ರೆ ಹೇಳಿದ್ರು, ಜಾಸ್ತಿ ಹೆಣ್ಮಕ್ಳು ನಮ್ಮ ಕಾಲೇಜ್ನಾಗ ಅದಾರ್ರಿ ಅಂದಾಗ ನನಗೆ ಬಹಳ ಖುಷಿ। ಹಂಗಾಗಿ ನೀವು ಸಿಟ್ಟು ತಿಳ್ಕೊಬೇಡ್ರಿ, ನೀವು ಒಂದ್ಸತಿ ನಿಮಗ್ ಚಪ್ಪಾಳೆ ಹೊಡ್ಸ್ಕೋರಿ ವಿದ್ಯಾರ್ಥಿಗಳು। ನಾವು ಕೂಡ ಈ ಕಾಲೇಜ್ನಲ್ಲಿ ಇದ್ದೀವಿ ಅಂದ್ರೆ ಅವರಿಗೆ ಸಮನಾಗಿ ನೀವು ಕೂಡ ಈ ಕಾಲೇಜ್ನಲ್ಲಿ ಇದ್ದೀರಿ, ಅದು ಕೂಡ ಒಂದ್ ಕಡೆ ಖುಷಿ ಅನ್ನಿಸ್ತದೆ। ಯಾಕಂದ್ರೆ ನಮ್ಮ ನಿಪ್ಪಾಣಿ ತಾಲೂಕ ಇದ್ರ ಹಿನ್ನೆಲೆ ನೀವು ತಿಳ್ಕೊಬೇಕಾಗ್ತದೆ। ನೀವೆಲ್ಲರೂ ನಿಪ್ಪಾಣಿ ತಾಲೂಕಿನಿಂದಿದ್ದೀರಿ, ಚಿಕ್ಕೋಡಿ ತಾಲೂಕಿನಿಂದಿದ್ದೀರಿ, ಸಂಕೇಶ್ವರದಿಂದ ಬರ್ತಾ ಇದ್ದೀರಿ। ಈ ಕಾಲೇಜಿನ ಹಿನ್ನೆಲೆ ಏನು ಅನ್ನೋದನ್ನ ನೀವು ಸ್ವಲ್ಪ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ನನಗನ್ನಿಸ್ತದೆ। ಯಾಕಂದ್ರೆ ನಿಪ್ಪಾಣಿ ತಾಲೂಕ್ ಮೊದ್ಲ ಅಖಂಡ ಚಿಕ್ಕೋಡಿ ತಾಲೂಕ ಇತ್ತು, ಹೌದೋ ಇಲ್ಲೋ? ಚಿಕ್ಕೋಡಿ ತಾಲೂಕ ಅಂತ ಹೇಳಿ ನಾವೆಲ್ಲರೂ ಗುರುತಿಸ್ತಿದ್ವಿ। ಆದ್ರ ಭಾರತೀಯ ಜನತಾ ಪಾರ್ಟಿ ಬಂದ್ ನಮ್ಮ ಸರ್ಕಾರ ಇದ್ದಾಗ ನಮಗೆ ನಿಪ್ಪಾಣಿ ಸೆಪರೇಟ್ ತಾಲೂಕ ಬೇಕು ಅಂತ ನಾವೆಲ್ಲ ಡಿಮಾಂಡ್ ಮಾಡಿದಾಗ ಅದು ನಿಪ್ಪಾಣಿ ಸೆಪರೇಟ್ ತಾಲೂಕ ಆಗಿ ನಾವು ಮಾಡಿಕೊಟ್ಟಿದ್ದೀವಿ। ನಿಪ್ಪಾಣಿ ಯಾವಾಗ ಸೆಪರೇಟ್ ತಾಲೂಕ ಆಯ್ತು ಆವಾಗ ನಮಗೆಲ್ಲಾನು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಸೆಪರೇಟ್ ಬೇಕಲ್ಲ, ನಮ್ಮ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕು। ಅದು ಅಂಗನವಾಡಿ ಶಿಕ್ಷಣ ಹಿಡ್ಕೊಂಡು ಪದವಿ ಶಿಕ್ಷಣದವರೆಗೂ ಕೂಡ ನನ್ನ ನಿಪ್ಪಾಣಿ ತಾಲೂಕಿನಾಗ ಎಲ್ಲಾನು ಕೂಡ ಸುಸಜ್ಜಿತ ಇರಬೇಕು ಅನ್ನುವಂತ ಒಂದು ಕನಸನ್ನ ಕಂಡಂತ ಒಬ್ಬ ವ್ಯಕ್ತಿ ನಾನು ಕೂಡ। ಯಾಕಂದ್ರ ನೀವೆಲ್ಲರೂ ಇಲ್ಲಿ ಹೆಣ್ಮಕ್ಳು ಅದೇರಿ, ಹೌದಾ? ನಾವು ಹೆಣ್ಮಕ್ಳು 2 ಮನೆ ಜವಾಬ್ದಾರಿ ತಗೊಂಡಿರ್ತೀವಿ। ಒಂದು ತವ್ರ ಮನೆಯಾಗಿದ್ದಾಗ ತವ್ರ ಮನೆ ಜವಾಬ್ದಾರಿ ಇರ್ತೈತಿ, ಮುಂದ ಗಂಡನ ಮನೆಗೆ ಹೋದಾಗ ಗಂಡನ ಮನೆ ಜವಾಬ್ದಾರಿ ಇರ್ತೈತಿ। ಹಾಗಾಗಿ ದೇವ್ರು ನನಗನ್ನಿಸ್ತೈತಿ ನನ್ನಂತ ಸೌಭಾಗ್ಯ ಇರುವಂತ ಯಾರು ಹೆಣ್ಮಕ್ಳು ನಮ್ಮ ದೇಶದಾಗ ಇರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತೈತಿ। ಯಾಕಂತಂದ್ರ ನಿಪ್ಪಾಣಿ ನನ್ನ ತವ್ರ ಮನೆ, ಯಕ್ಷಂಬ ನಮ್ಮ ಯಜಮಾನ್ರ ಮನೆ, ಯಕ್ಷಂಬದಾಗೂ ನನಗೆ ಸೇವಾ ಮಾಡುವಂತ ಅವಕಾಶ ದೇವ್ರು ಕೊಟ್ರು। ಮತ್ತೆ ನನ್ನ ನಶೀಬ್ ಎಷ್ಟು ಚಂದ ಅಂತಂದ್ರ ತಾಯಿ ಮನೆ ಸೇವಾ ಮಾಡುವಂತ ಒಂದು ಅವಕಾಶನು ನಾನು ಭಗವಾನ್ ದೇತಾ ಹೈ ತೋ ಛಪ್ಪಡ್ ಫಾಡ್ ಕೆ ದೇತಾ ಹೈ ಅಂತ ಹೇಳ್ತಾರೆ। ಇದು ಹಿಂಗ್ ಹೇಳ್ಯಾರ ವೈನಿ ಅಂತ ನೀವು ಸುಮ್ಮ ಕೈ ಕಟ್ಕೊಂಡ್ ಕೂತ್ರ ಆಗಂಗಿಲ್ಲ, ಸತತ ಪ್ರಯತ್ನ ಇರಬೇಕು, ಯಾವತ್ತು ಪ್ರಯತ್ನ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಪಾಸಿಟಿವ್ ಥಿಂಕ್ ಇರಬೇಕು। ಮತ್ತೆ ನಾವು ನಮ್ಮ ಪ್ರಯತ್ನ ಮಾಡ್ಕೋತ ಹೋದ್ವಿ ಅಂತಂದ್ರ ನಿಮ್ಮ ಜೀವನ
ಒಂದು ಸುಂದರವಾದಂಥ ಜೀವನ, ನಿಮಗೊಂದು ಶಾಂತಿ, ಸಮಾಧಾನ, ನೆಮ್ಮದಿ ಕೊಡುವಂಥ ಜೀವನ ನಿಮ್ಮದಾಗ್ತೈತಿ ಅಂತ ಹೇಳಿ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಯಾಕೆ ಹಿನ್ನೆಲೆ ಹೇಳಿದ್ನಿ ಅಂತಂದ್ರೆ, ನಾ ಮತ್ತೆ ಹಿಂದೆ ಹೋಗ್ತೇನೆ. ಯಾವಾಗ ನನಗೆ ಇಲ್ಲಿ ಅವಕಾಶ ಸಿಕ್ತೆ MLA ಆಗೋದು 2018ರಿಂದ 13ರಿಂದ 18 ತನಕ, 18ರಿಂದ 23, 23ರಿಂದ ಈಗ ರನ್ನಿಂಗ್ ನಾವು ಇದೀವಿ. ಅವಾಗ ನಾನು ನನ್ನ ನಿಪ್ಪಾಣಿ ತಾಲೂಕನ್ನು ನೋಡಿದಾಗ ಸೆಪ್ರೇಟ್ ಆದ್ಮೇಲೆ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ಶಿಕ್ಷಣದ್ದು. ಯಾಕಂದ್ರೆ ನಮ್ದು ಇದು ಗಡಿ ಭಾಗ, ಹೌದಿಲ್ಲ, ಬಾರ್ಡರ್ ಏರಿಯಾ. ಒಂದ್ ಕಡೆ 10 ಕಿಲೋಮೀಟರ್ ಹೋದ್ರ ಮಹಾರಾಷ್ಟ್ರ, ಇನ್ನೊಂದ್ ಕಡೆ 25 ಕಿಲೋಮೀಟರ್ ಹೋದ್ರ ಗೋವಾ ಬಾರ್ಡರ್ ಸ್ಟಾರ್ಟ್ ಆಗ್ಬಿಡ್ತದೆ. ಈ ಒಂದು ಇದ್ರೊಳಗ ಗಡಿ ಭಾಗದಾಗ ನಾವಿದ್ದಾಗ ನಮ್ಮ ಮಕ್ಕಳಿಗೆ ಶಿಕ್ಷಣ ಬಹಳ ತೊಂದರೆ ಆಗಿತ್ತು. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಿರ್ಲಿಲ್ಲ. ನಮ್ಮ ಅಂಗನವಾಡಿ ಮಕ್ಕಳು ಹಿಡ್ಕೊಂಡು ನಾವು ಈ ಶಾಲೆಯನ್ನ, ಶಿಕ್ಷಣವನ್ನ, ನಮ್ಮ ಶಿಕ್ಷಣ ಇಲಾಖೆಯ ಕೆಲವೊಂದು ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ನೋಡಿದಾಗ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಅವಾಗ ನಾನೊಂದು ಟಾರ್ಗೆಟ್ ಮಾಡ್ಕೊಂಡಿದ್ದೆ, ಅಂಗನವಾಡಿ ಶಿಕ್ಷಣ ಹಿಡ್ಕೊಂಡು ನಮ್ಮ ಡಿಗ್ರಿ ತನಕ ನನ್ನ ತಾಲೂಕಿನೊಳಗೆ ಸೆಪರೇಟ್ ಶಿಕ್ಷಣ ಸಂಸ್ಥೆಗಳನ್ನ ಮಾಡಬೇಕು, ಸರ್ಕಾರಿ ಸಂಸ್ಥೆಗಳನ್ನ, ಮತ್ತು ಒಳ್ಳೆ ರೀತಿಯಿಂದ ಅವು ಈ ಭಾಗದ ಮಕ್ಕಳಿಗೆ ಅದು ಒಳ್ಳೇದಾಗಿ ನಾವು ಜ್ಞಾನಾರ್ಜನೆ ಮಾಡಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡಿದ್ದೆ. ಸುಮಾರು ಸರ್ಕಾರಿ ಶಾಲೆಗಳನ್ನ ನೋಡಿದಾಗ 300+ ನಾವು ಹೊಸ ಕ್ಲಾಸ್ ರೂಮ್ಗಳನ್ನ ಕಟ್ಕೊಟ್ಟೇವಿ. ಇಲ್ಲೇ ನೋಡಿರಿ ನೀವು, ಈದ ಕಾಲೇಜ್ನಾಗ ಅದೇ ಇಲ್ಲೇ 5-6 ಕಟ್ಟಡಗಳನ್ನ ಮಾಡಿಕೊಟ್ಟೇವಿ. ಅಂಗನವಾಡಿ ಕಟ್ಟಡಗಳನ್ನ ನೋಡಿದಾಗ ಸುಮಾರು 300 ತನಕ ಅಂಗನವಾಡಿ ಹೊಸ ಹೈಟೆಕ್ ಬಿಲ್ಡಿಂಗ್ ಗಳನ್ನ ಮಾಡಿದೀವಿ. ಅದರ ಜೊತೆಗೆ PU ಕಾಲೇಜ್, ನಮ್ಮಲ್ಲಿ ಹೈಸ್ಕೂಲ ಇರಲಿಲ್ಲ, ಬಟ್ ಈಗ ಮಾನ್ಕಾಪುರ ಇರ್ಬೋದು, ಅಪ್ಪಚವಾಡಿ ಇರ್ಬೋದು, ಹಿಂಗೆ 2-3 ಹೈಸ್ಕೂಲ್ಗಳನ್ನ ನಾವು ಇಲ್ಲಿ ಈ ನಮ್ಮ ನಿಪ್ಪಾಣಿ ತಾಲೂಕಿನೊಳಗೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದಿನ ಹಂತಕ್ಕೂ ಕೂಡ ನಾವು ಹೈಸ್ಕೂಲ್ ಡಿಮಾಂಡ್ ಮಾಡಿದ್ದೀವಿ. ಅದಾದ್ಮೇಲೆ PU ಕಾಲೇಜ್ಗಳು ನಮ್ಮಲ್ಲಿ ಇರಲಿಲ್ಲ. ಒಂದು ಬೆಳತ್ಗಾಕಿತ್ತು, ಒಂದು ಬೋರ್ಗಾಂಕಿತ್ತು. ಬಟ್ ಅದರ ಪರಿಸ್ಥಿತಿ ಕೂಡ ಬಹಳ ಗಂಭೀರ ಇತ್ತು. ಆ PU ಕಾಲೇಜ್ಗಳನ್ನ ಅಪ್ಗ್ರೇಡ್ ಮಾಡಿದ್ವಿ. ಆಮೇಲೆ ನಮ್ಮ ನಿಪ್ಪಾಣಿ ಒಳಗೆ ಡಿಗ್ರಿ ಕಾಲೇಜೇ ಇರಲಿಲ್ಲ. ಅವಾಗ ನಮ್ಮ ಸರ್ಕಾರ ಇದ್ದಂಥ ಕಾಲದೊಳಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ ಅವರು ನಮ್ಮ ಮಿನಿಸ್ಟರ್ ಆಗಿದ್ರು. ಅದಕ್ಕೆ ನಾನು ಹೋಗಿ ಒಂದು ಪತ್ರ ಕೊಟ್ಟೆ, ಅಣ್ಣ ನನ್ನ ನಿಪ್ಪಾಣಿ ಒಳಗೆ ಡಿಗ್ರಿ ಕಾಲೇಜ್ ಇಲ್ಲ, ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಮಹಾರಾಷ್ಟ್ರಕ್ಕೆ ಹೋಗ್ತಿದ್ರು, ಕಾಗಲ್ಗೆ ಹೋಗ್ತಿದ್ರು, ಈ ಕಡೆ ದೇವಚಂದ್ ಕಾಲೇಜ್ಗೆ ಹೋಗ್ತಿದ್ರು. ಬೇರೆ ಮಹಾರಾಷ್ಟ್ರಕ್ಕೆ ಹೋದಾಗ ಏನ್ ಪ್ರಾಬ್ಲಮ್ ಫೇಸ್ ಮಾಡಕತ್ರ ನಮ್ಮ ಮಕ್ಕಳು ಅಂತಂದ್ರ, ನೀವು ಕರ್ನಾಟಕ ನೀವು ರಹಿವಾಸಿ ಇದೀರಿ, ಶಿಕ್ಷಣ ನೀವು ಮಹಾರಾಷ್ಟ್ರದಾಗ ತಗೊಂಡಿರಿ ಅಂತ ಕರ್ನಾಟಕದೊಳಗೆ ಜಾಬ್ ನಿಮಗೆ ಅಪಾರ್ಚುನಿಟಿ ಇರಲಿಲ್ಲ. ಅದನ್ನು ಕೂಡ ನಮ್ಮ ಮಕ್ಕಳು ಫೇಸ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಇನ್ನ ಸರ್ಕಾರದ ಜೊತೆಗೆ ನಾವು ಜಗಳಾಡಕತ್ತೇವೆ. ಹಾಗಾಗಿ ಇಷ್ಟು ಮೊದ್ಲು ಇನ್ನು ಮುಂದೆ ನಮ್ಮಲ್ಲಿ ಇದು ಕಂಟಿನ್ಯೂಟಿ ನಮ್ಮ ಕರ್ನಾಟಕದಾಗ ಆಗ್ತೈತೆ. ಆದ್ರ ಜಾಬ್ ಕೂಡ ನಮ್ಮ ಮಕ್ಕಳಿಗೆ ತ್ರಾಸ ಆಗ್ತಿತ್ತು. ಯಾಕಂದ್ರೆ ನೀವು ರಹಿವಾಸಿ ಕರ್ನಾಟಕದವ್ರು ಇದ್ರಿ, ಮಹಾರಾಷ್ಟ್ರದಾಗ ನೀವು ಕಲ್ತೀರಿ ಅಂತ ನಮ್ಮವ್ರು ನೌಕರಿ ಕೊಡ್ತಿರ್ಲಿಲ್ಲ. ಮಹಾರಾಷ್ಟ್ರಕ್ಕೆ ಹೋದ್ರ ನೀವು ನಮ್ಮಲ್ಲಿ ಕಲ್ತಿರ್ ಖರೆ ನೀವು ಕರ್ನಾಟಕದವ್ರು ಇದ್ದೀರಿ ಅಂತ ಆ ಕಡೆ ಜಾಬ್ ಇರ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಡಿಗ್ರಿ ಕಾಲೇಜ್ ಯಾವ್ದೋ ಪರಿಸ್ಥಿತಿ ಆಗ್ಬೇಕು ನನ್ನ ನಿಪ್ಪಾಣಿಗೆ ಅಂತ ಹೇಳಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಜಿ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿದ, 15 ದಿವಸ ಒಳಗೆ ನನ್ನ ನಿಪ್ಪಾಣಿಗೆ ಈ ಡಿಗ್ರಿ ಕಾಲೇಜ್ ಮಂಜೂರು ಮಾಡಬೇಕು. ಇದು ನಾನು ಖುಷಿ ಪಡುವಂತದ್ದು. ಈ ಡಿಗ್ರಿ ಕಾಲೇಜ್ ಇಲ್ಲಿ ತಂದ್ಮೇಲೆ ಪ್ರಿನ್ಸಿಪಲ್ ಯಾರಂತ ಹುಡುಕಾಡ್ಬೇಕಾದ್ರೆ ಮುಲ್ಲಾಗ ಹುಡುಕಾಡಿದ್ವಿ. ಮುಲ್ಲಾ ಸರ್ನ ಟೆಂಪ್ರರಿ ಆಗಿ ನಾವು ಇಲ್ಲಿ ತಗೊಂಡ್ ಬಂದ್ವಿ. ಅವ್ರು ಬಹಳ ಚೆನ್ನಾಗಿ ಇಲ್ಲಿ ಕಾಲೇಜನ್ನ ಇಂಪ್ರೂವ್ಮೆಂಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟರೊಳಗ ಕೋವಿಡ್ ಬಂತು. ಕೋವಿಡ್ ಬಂದ್ಮೇಲೆ ನಾನು ಮಿನಿಸ್ಟರ್ ಇದ್ನಿ. ಆಮೇಲೆ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ರಾಜ್ಯ ತುಂಬ ಓಡಾಡುವಂತ ಪರಿಸ್ಥಿತಿ ಇತ್ತು. ನಿಮ್ಮ ಕಾಲೇಜಿಗೆ ಮ್ಯಾಗ ಬರಕ್ ಆಗ್ಲಿಲ್ಲ. ಆದ್ರೂ ಸಹಿತ ಅಶ್ವಥ್ ನಾರಾಯಣ್ ಅವ್ರು ಅವಾಗ ಆನ್ಲೈನ್ ನಿಮಗೆ ಇದಿತ್ತು, ಟೀಚಿಂಗ್ ಆನ್ಲೈನ್ ಕ್ಲಾसेस इತ್ತು. अश्वथ नारायण चॅनलला सबस्क्राईब केल्यामुळे बातम्या अपडेट तुमच्यापर्यंत लवकर पोहोचतील. ಸುಮಾರು 216 ಏನೋ ಟ್ಯಾಬ್ ಗಳನ್ನ ನಾವು ಈ ಕಾಲೇಜ್ಗೆ ಆ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿದ್ವೋ ಇಲ್ಲ ಕೊಟ್ಟಿದ್ವಿ. ಆ ಟ್ಯಾಬ್ ಗಳನ್ನು ಕೂಡ ನಿಮ್ಮ ಶಿಕ್ಷಣಕ್ಕೆ ಒಳ್ಳೇದಾಗ್ಲಿ, ನಮ್ಮ ಗಡಿ ಭಾಗ ಅಂದಾಗ ಎಲ್ಲಕ್ಕಿಂತ ಫಸ್ಟ್ ಟ್ಯಾಬ್ ನನ್ನ ನಿಪ್ಪಾಣಿಗೆ ನಮ್ಮ ಅಶ್ವಥ್ ನಾರಾಯಣ್ ಜಿ ಮಿನಿಸ್ಟರ್ ಅವರು ಕೊಟ್ಟಿದ್ರು. ಆ ನಂತರ ಏನು ಈಗ ನೀವು ಕಲ್ತು ನೀವು ಇವತ್ತು ಹೊರಗೆ ಹೊಂಟಿರಿ. ನೀವು ಸ್ವಲ್ಪ ಇನ್ನು ಮುಂದೆ ಬರೋ ವಿದ್ಯಾರ್ಥಿಗಳು ಬಹಳ ಭಾಗ್ಯವಾನರು ಅಂತ ನಾನು ಅನ್ನಿಸ್ತೇನೆ. ಯಾಕಂದ್ರೆ ನೀವು ಕಷ್ಟದಾಗ ಕಲ್ತ್ರಿ, ನಿಮ್ಮ ಕ್ಲಾಸ್ ರೂಮ್ ಸರಿ ಇರ್ಲಿಲ್ಲ, ಕುಂಡ್ರೋ ವ್ಯವಸ್ಥೆ ಸರಿ ಇರ್ಲಿಲ್ಲ, ಪಾಠ ಮಾಡುವಂತ ವ್ಯವಸ್ಥೆ ಸರಿ ಇರ್ಲಿಲ್ಲ. ಆದ್ರೂ ಸಹಿತ ನೀವು ಇವತ್ತು ಇಷ್ಟು ಚೆನ್ನಾಗಿ ಕಲ್ತಿದ್ದೀರಿ. ಬಟ್ ಇವತ್ತು ಇನ್ನೊಂದು ಖುಷಿ ಸಂಗತಿಯನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನು ಅಂತಂದ್ರ ಇನ್ನು ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಏನು ಈ ಕಾಲೇಜ್ ಐತಲ್ಲ, ಇದಕ್ಕ ನಾವು ಸುಮಾರು 2 ಎಕರೆ ಜಮೀನನ್ನ ಈ ಕಾಲೇಜ್ಗೋಸ್ಕರ ನಾವು ಮಂಜೂರು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಜಯವಂತ್ ಬಾಟ್ಲೆ ಅವ್ರಿಗೆ,
ರಾಜೇಶ್ ಗುಂದೇಶ್ ಅವರಿಗೆ ನಾನು ಚಪ್ಪಾಳೆ ಬಾರ್ಷೆ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರ ನನ್ನ ಡಿಗ್ರಿ ಕಾಲೇಜ್ ಬಂದು ನಗರ ಪಾಲಿಕೆಯಿಂದ ಸೈಟ್ ಬೇಕು ಅಂತಂದಾಗ 2 ಎಕರೆ ಜಮೀನನ್ನ ಅವರು ಅಧ್ಯಕ್ಷ ಇದ್ದಂತ ಸಂದರ್ಭದಲ್ಲಿ ಇವತ್ತು ನಮಗೆ ಹ್ಯಾಂಡ್ ಓವರ್ ಆಗಿತ್ತು. ಹ್ಯಾಂಡ್ ಓವರ್ ಮಾಡ್ಕೊಂಡಿರಲ್ಲ ಆಗೈತೆ ಇಲ್ಲ ನಾವು ಆರ್ಡರ್ ಇಲ್ಲ. ಅದು ಈಗ ನಿಮ್ಗೆ 2 ಎಕರೆ ಕಾಲೇಜ್ಗೆ ನಿಮ್ಗೆ ಜಾಗ ನಾವು ಮಂಜೂರು ಮಾಡಿದ್ದೇವೆ. ಮತ್ತು ಮತ್ತೊಂದು ಅಂತಂದ್ರ ಜಾಗ ತಗೊಂಡು ಏನ್ ಮಾಡೋದು, ಬಿಲ್ಡಿಂಗ್ ಇರ್ಲಿಲ್ಲ ಅಂದ್ರೆ ಅದಕ್ಕೆ 2 ಕೋಟಿ ರೂಪಾಯಿ ಈ ಕಾಲೇಜ್ ಬಿಲ್ಡಿಂಗ್ ವ್ಯವಸ್ಥೆ ಹಾಗಾಗಿ ನಾನು खुशी ಮ್ಯಾಗ ನಿಮ್ಗಿಂತ 10 पट खुशी यारगागते. चॅनलला सबस्क्राईब केल्यामुळे बातम्या अपडेट तुमच्यापर्यंत लवकर पोहोचतील.